ಸಮ್ಮರ್ ಅಂದ್ರೆ ಮ್ಯಾಂಗೋ ಸೀಸನ್ ಶುರು ಅಂತಲೇ ಲೆಕ್ಕ. ಮಾರುಕಟ್ಟೆಯಲ್ಲಿ ವೆರೈಟಿ ಮಾವಿನ ಹಣ್ಣನ್ನ ನೋಡಿದ್ರೆ ಸಾಕು, ಬಾಯಲ್ಲಿ ನೀರು ಬರೋದಂತೂ ಗ್ಯಾರಂಟಿ. ಹಾಗಂತ ಕಣ್ಮುಚ್ಕೊಂಡು ಸಿಕ್ಕ ಕಡೆ ಮಾವು ತಿಂದ್ರೆ ನಿಮಗೆ ರುಚಿ ಜೊತೆ ರೋಗಾನು ಫ್ರೀ ಆಗಿ ಸಿಗುತ್ತೆ. ಅರೆ ಇದೇನಪ್ಪ ಹೇಳ್ತಿದ್ದಾರೆ ಅಂದ್ರ, ಈ ಸ್ಟೋರಿ ನೋಡಿ ನೀವು ಶಾಕ್ ಆಗ್ತೀರಾ. ಮ್ಯಾಂಗೋ ಪ್ರಿಯರೇ, ಪ್ಲೀಸ್ ಬಿ ಕೇರ್ಫುಲ್. ಕೆಮಿಕಲ್ ಮಾವು ಆರೋಗ್ಯಕ್ಕೆ ವೆರಿ ಡೇಂಜರ್. ಹಣ್ಣುಗಳ ರಾಜ ಮಾವಿನ ಹಣ್ಣು ಅಂದ್ರೆ ಮಕ್ಕಳಿಂದ ಹಿರಿಯರವರೆಗೂ ಎಲ್ಲರಿಗೂ ಬಲು ಪ್ರಿಯ. ಅದರಲ್ಲೂ ಸಮ್ಮರ್ ಸೀಸನ್ ಬಂತಂದ್ರೆ ಮಾರ್ಕೆಟ್ಗೆ ನೂರಾರು ವೆರೈಟಿ ಮಾವು ಲಗ್ಗೆ ಇಡುತ್ತೆ. ನೋಡಿದ್ರೆ ತಿನ್ಲೇಬೇಕು ಅನ್ನೋಷ್ಟು ಟೆಂಪ್ಟಿಂಗ್ ಆಗಿರುತ್ತೆ. ಆದ್ರೆ ಆಸೆಗೆ ಬಿದ್ದು ಹೀಗೆ ಎಲ್ಲಂದ್ರಲ್ಲಿ ಮ್ಯಾಂಗೋ ತಿಂದ್ರೆ ಜೊತೆಗೆ ಫ್ರೀಯಾಗಿ ಕಾಯಿಲೆನೂ ಬರೋದ್ರಲ್ಲಿ ನೋ ಡೌಟ್ ಅಂತಿದ್ದಾರೆ ಎಕ್ಸ್ಪರ್ಟ್ಸ್. ಯಾಕಂದ್ರೆ ಈ ಸೀಸನ್ ನಲ್ಲಿ ಸಿಗುತ್ತಿರುವ ಮಾವಿನ ಹಣ್ಣುಗಳಲ್ಲಿ ಹೆಚ್ಚಾಗಿ ಕೆಮಿಕಲ್ ಬಳಕೆ ಆಗ್ತಿದೆ. ಇದನ್ನ ಸೇವಿಸೋದ್ರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಿದೆ ಅಂತಿದ್ದಾರೆ ತಜ್ಞರು. When we buy mangoes before season, it will lead to diseases, and the taste is not good. And when you buy season wise fruits, you are more healthy, it is more better, and it is more tastier. And we wait for the season. Ivaga wait madade enu illa. The whole year you are getting the season. There is no wait, there is no eagerness about the fruit. So it is better we wait for the season, buy the proper ಮ್ಯಾಂಗೋ ಸೀಸನ್. ಮಾವಿನಕಾಯಿಯನ್ನ ಬಲವಂತವಾಗಿ ಬೇಗನೆ ಹಣ್ಣು ಮಾಡಲು ಅನೇಕ ರಾಸಾಯನಿಕ ಬಳಕೆ ಮಾಡಲಾಗ್ತಿದೆ. ಅಂತಹ ಮಾವಿನ ಹಣ್ಣನ್ನ ತಿನ್ನುತ್ತಿರುವ ಜನರಿಗೂ ಕೂಡ ಈಗಾಗಲೇ ಗಂಟಲು ಕೆರೆತ, ತುರಿಕೆ, ಚರ್ಮದ ಸಮಸ್ಯೆ, ಅಲರ್ಜಿಯಂತಹ ಸಮಸ್ಯೆ ಕಾಣಿಸಿಕೊಳ್ತಿದೆ ಅಂತ ಗೊತ್ತಾಗ್ತಿದೆ. ಹೌದು, ಸ್ವಲ್ಪ ಅದು ಕೆಮಿಕಲ್ ಇದ್ದರೆ ಥ್ರೋಟ್ ಇರಿಟೇಷನ್ ಆ ಥರ ಎಲ್ಲ ಇದೆ. ಸೊ ಬೆಟರ್ ನಾವು ಅದನ್ನು ನೀರಿಗೆ ಹಾಕಿ ಕೆಮಿಕಲ್ ವಾಶ್, ಅದು ವೆನಿಗರ್ ಅದೆಲ್ಲ ಹಾಕಿ ಸ್ವಲ್ಪ ಡಿಪ್ ಮಾಡಿ ಆಮೇಲೆ ತೊಗೊಂಡು ಯೂಸ್ ಮಾಡಿದ್ರೆ ಇಟ್ ಇಸ್ ಬೆಟ್ರ್ ಹೆಲ್ತ್ ವೈಸ್ ಎಲ್ಲ. ಮತ್ತು ಬಿಫೋರ್ ಸೀಸನ್ ಎಲ್ಲ ಸಿಗ್ತಾಯಿದೆ, ದ ಹೋಲ್ ಇಯರ್ ಸಿಗ್ತಾಯಿದೆ. ಸೊ ಇಟ್ಸ್ ಬೆಟ್ರ್ ನಮಗೆ ಸೀಸ್ನಲ್ ಫ್ರೂಟ್ಸ್ ಏನೇನು ಸಿಗುತ್ತೋ ನೋಡಿ ಚೆಕ್ ಮಾಡಿ ತೊಗೊಳ್ಳೋದು ಒಳ್ಳೆಯದು. ಅಗೇನ್ ಪ್ರೈಸಸ್ ಆರ್ ಆಲ್ಸೋ ಹೈ. ಸೊ ಕೆಮಿಕಲ್ಸ್ ಮಿಶ್ರಣ ಕಂಡು ಹಿಡಿಯುವುದು ಹೇಗೆ? ಮಾವಿನ ಹಣ್ಣು ನೀರಲ್ಲಿ ಮುಳುಗಿದ್ರೆ ಕೆಮಿಕಲ್ ಇರೋದು ಖಚಿತ. ಮಾವಿನ ಹಣ್ಣಿನ ತೊಟ್ಟಿನ ಭಾಗ ಹಣ್ಣಾಗಿರುವುದಿಲ್ಲ. ಒಟ್ಟಾರೆಯಾಗಿ ಡಿಫ್ರೆಂಟ್ ಆಗಿ ಮ್ಯಾಂಗೋ ನೋಡಿದ್ರೇನೆ ಎಲ್ರಿಗೂ ತಿನ್ಬೇಕು ಅನ್ಸುತ್ತೆ. ಈಗಾಗಲೇ ಎಷ್ಟೋ ಜನ ಮನೆಯಲ್ಲಿ ತಂದು ಇಟ್ಕೊಂಡಿರ್ತಾರೆ. ಆದ್ರೆ ಈಗ ಇದರಿಂದ ಕಾಯಿಲೆ ಹಬ್ಬುತ್ತಿದೆ ಅನ್ನೋದು ಗೊತ್ತಾದ್ಮೇಲೆ ಜನ ಆತಂಕ ಪಡ್ತಿದ್ದು, ಮಾವು ಅಷ್ಟೇ ಅಲ್ಲದೆ ಇತರೆ ಹಣ್ಣುಗಳು, ತರಕಾರಿಗಳು ಕೂಡ ಕೆಮಿಕಲ್ ಮುಕ್ತವಾಗಿ ಎಲ್ರಿಗೂ ಸಿಗಲಿ ಅನ್ನೋದೇ ನಮ್ಮ ಆಶಯ. ಶಾಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.